कारमधून लग्न समारंभ आटोपून मित्रांसह घरी परतत असताना काही अज्ञात इस्मांनी कारला अडवून मारहाण करत अपहरण करण्याचा प्रयत्न केल्याची घटना बुधवारी यरगट्टी तालुक्यात घडली. किरण हुंशाळ यांचं अपहरण करण्याचा प्रयत्न गुंडांनी केला. त्याला पकडून प्रवीण तळवार यांच्या घराजवळ असलेल्या वीज खांबाला बांधून बेदम मारहाण करण्यात आली. 4-5 जणांनी मिळून पैशाची मागणी केली आणि किरणच्या गुप्तांगावर वार करून तेथून फरार झाले. या संदर्भात मुरगोड पोलीस ಠಾಣೆमध्ये गुन्हा नोंदवण्यात आलाय. ನನ್ನ ಹೆಸರು ಕಿರಣ್ ಜಗದೀಶ್ ಹುಂಶಾಳ್ ಅಂತೇಳಿ. ನಾನು ಸೊಪ್ಪಳ್ಳ ಗ್ರಾಮ ಪಂಚಾಯತಿ ಸದಸ್ಯ, ಯರಗಟ್ಟಿ ತಾಲೂಕು, ಸೊಪ್ಪಳ್ಳ ಗ್ರಾಮ, ಬೆಳಗಾಂ ಜಿಲ್ಲೆ. ಈ ನಿನ್ನೆ ದಿನಾಂಕ 7/11/2025 ಮಧ್ಯಾಹ್ನ 2:10 ಸುಮಾರಿಗೆ ನಾನು ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ. ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಅವರ ಸಹೋದರ ಸಂಜು ನಾರಾಯಣ್ ತಳವಾರ್ ಮತ್ತು ಅವರ ಹಳೆಯನಾದ ಬಸವ ಗಸ್ತಿಯವರು 3 ಜನ ಸೇರಿ ನನ್ನ ರೋಡ್ ಮೇಲೆ ಹಿಡ್ಕೊಂಡ್ಬಂದು ಅಟ್ಯಾಕ್ ಮಾಡಿ ನನಗೆ ಏನೋ ಒಂದು ಜೀವ ಬೆದರಿಕೆ ಹಾಕಿ, ಆಮೇಲೆ ನನ್ನ ಕಬ್ಬು ಮತ್ತು ಕಟ್ಟಿಗೆಯಿಂದ ಸುಮಾರು ಜನರುಗಳ ಮುಂದೆ ಅನೇಕ ಬಾರಿ ಬಡಿದು ನನ್ನ ಗುಪ್ತಾಂಗಕ್ಕೆ ಕೈ ಹಾಕಿ ನೀನು ಕೊಲ್ತೀನಿ ಅಂಥೇಳಿ ನನಗೆ ಇದು ಮಾಡಿ ಅವರ ಸ್ವಿಫ್ಟ್ ಕಾರ್ನಲ್ಲಿ ನನ್ನನ್ನು ತಗೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಪಹರಿಸಿ ಸೊಪ್ಪಳ್ಳ ಗ್ರಾಮಕ್ಕೆ ಕರ್ಕೊಂಡು ಹೋದರು. ತದನಂತರ ಅವ್ರ ಮನೆ ಎದುರುಗಡೆ ಒಂದು ಲೈಟ್ ಕಂಬ ಇದೆ, ಅಲ್ಲಿ ಕಟ್ಟಿ ಹಾಕಿ ಅಲ್ಲಿ ಕೂಡ ನಾನು ಚಿತ್ರಹಿಂಸೆ ಮಾಡಿ ನನ್ನ ತಾಯಿಗೆ, ನನ್ನ ಅಕ್ಕನಿಗೆ ಮತ್ತು ನನ್ನ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ನನಗೆ 2 ಲಕ್ಷ ದುಡ್ಡು ಕೊಡಬೇಕು ಅಂತ ಮುಂಚೆ ಹೇಳಿದ್ದೆ. ಈಗ 5 ಲಕ್ಷ ದುಡ್ಡು ಕೊಡಲೇಬೇಕು, ಇಲ್ಲ ಅಂತಂದರೆ ನಿನ್ನ ಜೀವ ತೆಗಿತೀವಿ ಅಂಥೇಳಿ ನನಗೆ ತುಂಬ ತೊಂದರೆ ಮಾಡಿ ನನಗೆ ತುಂಬ ಹೊಡೆದಿದ್ದಾರೆ. ಆನಂತರ ಊರಿನ ಎಲ್ಲರೂ ಹಿರಿಯರು ಬಂದ ತಕ್ಷಣ ಜನ ಜಾಸ್ತಿ ಕೂಡಿದಾಗ ನನ್ನ ಅಕೌಂಟಿಂದ ಉಚ್ಚಿ ಮನೆಯೊಳಗೆ ಕೂಡ ಹಾಕಿ ಅಲ್ಲಿ ಕೂಡ ಧಮಕಿ ಹಾಕಿದರು. ಆ ಸಮಯದಲ್ಲಿ ನನ್ನ ಸ್ನೇಹಿತರು, ಗುರು ಹಿರಿಯರೆಲ್ಲರೂ, ಊರಿನ ಒಂದಷ್ಟು ಹಿರಿಯರು ಬಂತು. ನನಗೆ ಕೂಡಿಸಿ ಏನು ಸರಿ ಮಾಡೋಕ್ಕೆ ಬರುತ್ತೆ, ನೀ ಹಿಂಗೆ ಮಾಡಬೇಡ ಅಂತ ಹೇಳಿದಾಗ, ಇಲ್ಲ ಹಾಗೆ ಬಿಡೋಲ್ಲ ಈ ಸೊಳೆ ಮಗನ ಹಾಗೆ ಹಿಂಗೆ ಅಂತ ಹೊಲಸಲ್ಸ ಬೈದು ಆಮೇಲೆ ನಂಗೆ ಹೊಡೆದು ಪೊಲೀಸರನ್ನ ಕರೆಸೋವರೆಗೂ ಕರೆಸಿ ನನಗೆ ಆಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರು. ಅವ್ರು ಪೊಲೀಸರು ನನಗೆ ಇಮಿಡಿಯೇಟ್ಲಿ ನನ್ನ ಪರಿಸ್ಥಿತಿ ನೋಡಿ ನನ್ನ ಪ್ರಥಮ ಚಿಕಿತ್ಸೆಗೆ ಯರಗಟ್ಟಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿದ್ರು. ನನಗೆ ಹೆಡ್ ಇಂಜುರಿ ಸ್ವಲ್ಪ ತಲೆಯಾಗಿ ಬಲವಾಗಿ ಬೆಳೆದ್ರಿಂದ ನನಗೆ ಮುಂದಿನ ಚಿಕಿತ್ಸೆಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಗೋಕಾಕ್ಗೆ ಬರೆದುಕೊಟ್ರು. ಅಲ್ಲಿ ಬಂದು ನಿನ್ನೆ ಅಡ್ಮಿಟ್ ಆಗಿ ನಾನು ರಾತ್ರಿ ಅಡ್ಮಿಟ್ ಆದಾಗ ಅವರು ಕೂಡ ಅದೇ ಜಾಗಕ್ಕೆ ಬಂದು ಅವ್ರ ಹಳೆಯನಾದ ಬಸವರಾಜ್ ಗಸ್ತಿ ಅವನು ನಂಗೆ ನೋಡಿ, ಅವ್ರು ಯಾರ ಹತ್ರ ಮಾತಾಡ್ತಿದ್ದ ಗೊತ್ತಿಲ್ಲ, ಫೋನಲ್ಲಿ ಹೇಳಿ ಅವನು ಇಲ್ಲೇ ಅಡ್ಮಿಟ್ ಇದ್ದಾನೆ ಮಗ, ಬಿಡೋಂಗಿಲ್ಲ ಅವನ್ನ, ಇಲ್ಲೇ ಇದ್ದಾನೆ ಅಂತ ಹೇಳಿ ನನಗೆ ಮತ್ತೆ ನಿನ್ನೆ ಜೀವ ಬೆದರಿಕೆ ಹಾಕಿ ಹೋಗಿದ್ದಾನೆ. ತದನಂತರ ನಾನು ನನ್ನ ಕುಟುಂಬಕ್ಕೆ ತಿಳಿಸಿದಾಗ, ಏನಾದರೂ ಆಗಲಿ ನೀನು ಚಿಕಿತ್ಸೆ ಬೇರೆ ಕಡೆ ಪಡೆದುಕೋ ಅಂತ ಹೇಳಿ ನನಗೆ ಈಗ ಅಲ್ಲಿಂದ ರೆಫರೆನ್ಸ್ ಲೆಟ್ರ್ ತೊಗೊಂಬಂದು ನಾನು ಬೆಳಗ್ಗೆ ಈಗ ಖಾಸಗಿ ಆಸ್ಪತ್ರೆಗೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದೇನೆ. ಇದಕ್ಕಿಂತ ಮುಂಚೆ ನನಗೆ ಸುಮಾರು ಸಾರಿ ಇದೇ ಥರ ಕಿರುಕುಳ ನೀಡಿದ್ದು ಪ್ರವೀಣ್ ನಾರಾಯಣ್ ತಳವಾರ್ ಈತನು. ಅವರು ಮನೆ ನಮ್ಮ ಮನೆ ಈ ಕಡೆ ರಸ್ತೆ ಅಕ್ಕಪಕ್ಕದಲ್ಲಿದ್ದು, ನಾನು ಹಿಂದೂ ಲಿಂಗಾಯತ್ ಬನಿಜ್ಗ ಜಾತಿಯಿಂದ ನಾನು ಗುರುತಿಸಲ್ಪಡ್ತೀನಿ. ಅವರು SC ಕುಟುಂಬದಿಂದ ಗುರುತಿಸಲ್ಪಡ್ತಾರೆ. ಆದರೆ SC ಕುಟುಂಬ ನನ್ನ ಕುಟುಂಬಕ್ಕೆ ತುಂಬ ಜನ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರ ಥರನೇ ಇದ್ದರು. ಆದರೆ ಈ ವ್ಯಕ್ತಿ ಮಾತ್ರ ನನಗೆ ಇತ್ತಿತ್ತಲಾಗೆ ನನಗೆ ನಂದು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಮುಂಚೆ ನನಗೆ ಅಲ್ಟ್ರಾಸಿಟಿ ಕೇಸ್ ಹಾಕ್ತೇನೆ ಅಂಥೇಳಿ ನನಗೆ ಹೆದರಿಸಿ ಬೆದರಿಸಿ ಈಶ್ವರ್ ಗೌಡರ್ ಮತ್ತು ಹೇಮರೆಡ್ಡಿ ಹೊಂಗಲ್ ಅವರ ಸಮಕ್ಷಮದಲ್ಲಿ ಹಿರೇತನ ಮಾಡಿ ನನಗೆ 40,000 ದುಡ್ಡನ್ನು ಈಗಾಗಲೇ ಪಡೆದುಕೊಂಡಿದ್ದಾನೆ. ಅದಾದ ಮೇಲೆ ನಾನು ಮನೆ ಕಟ್ಟೋ ವಿಚಾರದಲ್ಲಿ ನನ್ನ ಮನೆಗೆ ನೀನು ಕಟ್ಟೋದಾದರೆ ನನಗೆ 2 ಲಕ್ಷ ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ನೀನು ಮನೆ ಕಟ್ಟಕ್ಕೆ ಬಿಡಲ್ಲ ಅಂಥೇಳಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದು ಡಾಕ್ಯುಮೆಂಟ್ಲಿ ಎಲ್ಲೆಲ್ಲೋ ಏನೇನೋ ಪ್ರಾಬ್ಲಮ್ ಒಳಗೆ ಗುದ್ದಾಡಿದ್ದಾನೆ. ಆದ ನಂತರ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ 2 ಲಕ್ಷ ಕೊಡೋಕ್ಕೆ ನಿರಾಕಾರ ಮಾಡಿದ್ದಕ್ಕೆ ಮತ್ತೆ ನನ್ನ ಮೇಲೆ ಕೇಸ್ ಹಾಕಿ ಅಲ್ಟ್ರಾಸಿಟಿ ಕೇಸ್ ಹಾಕಿ ಇದು ಏನೋ ಪ್ರೂವ್ ಮಾಡೋಕ್ಕಂತ ಗುದ್ದಾಡ್ತಿದ್ದಾನೆ. ಅದಕ್ಕೆ ಸಾಕ್ಷಿಗಳು ಏನೂ ಇಲ್ಲದೆ ಕಾರಣ ನೀನು ಮನೆಗೆ ಬಂದು ಕಲ್ಲು ಒಗ್ದಿದೀಯಾ, ನಮ್ಮ ತಾಯಿನ ಬಡ್ದಿದೀಯಾ, ನಮ್ಮ ತಂದೆಗೆ ಇದು ಮಾಡಿದೀಯಾ, ನಮ್ಮ ಮಿಸ್ಸಸ್ಸಿಗೆ ಇದು ಮಾಡಿದೀಯಾ, ಬಡ್ದಿದೀಯಾ ಅಂಥೇಳಿ ಅವಾಚ್ಯ ಶಬ್ದಗಳ ನಾ ಬಳಕೆ ಮಾಡಿದ್ದೇನೆ ಅಂಥೇಳಿ ಸುಮ್ಮನೆ ನನ್ನ ಮೇಲೆ ಕೇಸ್ ಹಾಕಿ ತೊಂದರೆ ಮಾಡ್ತಾಯಿದ್ದ. ಆ ಕಾರಣಕ್ಕಾಗಿ ಅವನೊಟ್ಟಿಗೆ ನಾನು ಸೇರಬಾರ್ದು, ಅದು ಕೇಸ್ ಏನಾದರೂ ಆದರೆ ಆಗಲಿ ಅಂತ ಹೊರಗಡೆ ಇದ್ದಾಗ ನಾನು ಇರೋ ಜಾಗವನ್ನು ಗುರುತಿಸ್ಕೊಂಡು ಬಂದು ನನ್ನನ್ನು ಈ ರೀತಿ ಅಪಹರಣ ಮಾಡಿ ಹೊಡೆದು ನನಗೆ ಜೀವ ಬೆದರಿಕೆಯಿಂದ ನನಗೆ ಈ ಥರ ಮಾಡಿದ್ದಾನೆ. ಬಹುಶಃ ಅಲ್ಲಿ ಯಾರಾದರೂ ಜನರು ಇರಲಿಲ್ಲ ಅಂತಂದರೆ ನನಗೆ ಏನು ಮಾಡ್ತಿದ್ರು ಅನ್ನೋ ಭಯ ಕೂಡ ನನಗೆ ಆ ಸಂದರ್ಭದಲ್ಲಿ ಆಯಿತು.
ನನಗೆ ಗುಪ್ತಾಂಗಕ್ಕೆ ಕೈ ಹಾಕಿ ನನಗೆ ಹಿಚ್ಚುಕಿ ನನಗೆ ಒಂಥರ ಅದು ಹೇಳೋಕ್ಕೆ ನನಗೆ ಮುಜುಗರ ಆಗ್ತಿದೆ. ಆ ಥರ ನನಗೆ ಚಿತ್ರಹಿಂಸೆನ ಮಾಡಿದ್ದಾರೆ. ಇದಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ನನಗೆ ನ್ಯಾಯ ದೊರಕಿಸಿಕೊಡಬೇಕು ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಅಷ್ಟೇ. विनोद कोलकार, KMM मराठी, बेळगाव.